ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ನಾವು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಪರೀಕ್ಷೆಗಳಲ್ಲೂ ಪಂಚವಾರ್ಷಿಕ ಯೋಜನೆಯ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಬಂದಿರ್ತದೆ. ಪಿ ಸಿ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು, ಗ್ರೂಪ್ ಸಿ ಎಲ್ಲ ಪರೀಕ್ಷೆಗಳಲ್ಲಿ ಬರ್ತದೆ. ಇರಲಿ, ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೇಳಬಹುದಾದ ಕೇಳಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ಯಾವ ದೇಶದಿಂದ ತೆಗೆದುಕೊಂಡಿವಿ ಅಂತ ಕೇಳ್ತೀವಿ. ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಸ್ವೀಕಾರ ಮಾಡಿದ್ದು ಯಾವ ದೇಶ ಅಂದರೆ ಅದು ಯು ಎಸ್ ಎಸ್ ಆರ್ ಅಥವಾ ರಷ್ಯಾ ದೇಶದಿಂದ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ತೆಗೆದುಕೊಂಡಿವಿ. ಇಲ್ಲಿ ಕೇಳುವಂಥ ಪ್ರಶ್ನೆ ಏನಪ್ಪ ಅಂದರೆ, ಈ ಮೊದಲ ಪಂಚವಾರ್ಷಿಕ ಯೋಜನೆ ಯಾವ ಮಾಡೆಲ್ ಆಧಾರಿತವಾಗಿದೆ ಅಂತ. ಇದು ಹೆರಾಲ್ಡ್ ಡೋಮರ್ ಮಾಡೆಲ್. ಇದು. ಆಮೇಲೆ ಈ ಮೊದಲ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಆದ್ಯತೆ ನೀಡಿತು ಅಂತ ಕೇಳ್ತಾರೆ. ಯಾವುದಕ್ಕೆ ಆದ್ಯತೆ ನೀಡಿತು ಅಂದರೆ ಇದು ಕೃಷಿಗೆ. ಫಸ್ಟ್ ಪಂಚವಾರ್ಷಿಕ ಯೋಜನೆ ಮಹತ್ವ ನೀಡಿದ್ದು ಎದಕ್ಕಪ್ಪ ಅಂತಂದ್ರೆ ಕೃಷಿಗೆ ಮಹತ್ವ ನೀಡುತ್ತದೆ. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ 40 ಕೋಟಿ ಜನ ಇದ್ರೆ ಅವರಿಗೆ ಆಹಾರ ಸಿಗುವುದು ತುಂಬಾ ಕಠಿಣವಾಗಿತ್ತು. ಇವತ್ತು ನಾವು 110-120 ಕೋಟಿಗೆ ಬಂದ್ಬಿಟ್ಟಿದ್ದೀವಿ ಆಲ್ರೆಡಿ. ವಿ ಆಲ್ ಆರ್ ಗೆಟಿಂಗ್ ಸಫಿಷಿಯಂಟ್ ಫುಡ್ ನೌ. ಆ ಸಂದರ್ಭದಲ್ಲಿ ಏನಾಗಿತ್ತಂದ್ರೆ ಆಹಾರದ ಕೊರತೆ ಬಹಳ ಇತ್ತು. ನೆಹರು ಅವರು ಯೋಚನೆ ಮಾಡ್ತಾರೆ, ಈ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಮಹತ್ವವನ್ನ ನೀಡುತ್ತಾರೆ. ಅದರಲ್ಲೂ ಗೋಧಿ ಮತ್ತು ಅಕ್ಕಿ ಈ ಬೆಳೆಗಳನ್ನ ಚೆನ್ನಾಗಿ ಬೆಳಿಬೇಕು, ಜನರಿಗೆ ಆಹಾರ ಸಿಗಬೇಕು ಅಂತ ತಿಳ್ಕೊಂಡು ಈ ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಮಹತ್ವ ನೀಡ್ತಾರೆ. ಅಷ್ಟೇ ಅಲ್ಲ, ಕೆಲವು ಡ್ಯಾಮ್ಗಳನ್ನು ಕಟ್ತಾರೆ. ಬಾಕ್ರಾ ನಂಗಲ್ ಡ್ಯಾಮ್ ಸತ್ಲಜ್ ನದಿಗೆ ಈ ಒಂದು ಡ್ಯಾಮ್ ಅನ್ನ ಅಥವಾ ಸತ್ಲುಜ್ ಅಂತಾರ ಅಥವಾ ಸತ್ಲಜ್ ನದಿಗೆ ಈ ಬಾಕ್ರಾ ನಂಗಲ್ ಡ್ಯಾಮ್ ಅನ್ನ ಕಟ್ತಾರೆ. ಯಾಕಂದ್ರೆ ನೀರಾವರಿ ಆದ್ರೆ ಬೆಳೆ ಉತ್ಪಾದನೆ ಚೆನ್ನಾಗಿ ಬರ್ತದೆ, ಬೆಳೆಗಳನ್ನು ಹೆಚ್ಚಾಗಿ ಬೆಳಿಬಹುದು ಅಂತ ತಿಳ್ಕೊಂಡು ಈ ಕೃಷಿಗೆ ಮಹತ್ವ ನೀಡಿದ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿನೇ ಹಲವಾರು ನೀರಾವರಿ ಯೋಜನೆಗಳು, ಡ್ಯಾಮ್ಗಳು ಕಟ್ತಾರೆ. ಬಾಕ್ರಾ ನಂಗಲ್ ಡ್ಯಾಮ್ ಎಲ್ಲಿ ಕಟ್ತಾರೆ? ಇದನ್ನ ಸತ್ಲಜ್ ನದಿ ಕಟ್ತಾರೆ. ಇನ್ನೊಂದು ಹೀರಾಕುಡ್ ಡ್ಯಾಮ್ ಅಂತ ಬರ್ತದೆ. ಹೀರಾಕುಡ್ ಡ್ಯಾಮ್ ಎಲ್ಲಿ ಕಟ್ತಾರೆ ಅಂದ್ರೆ ಒಡಿಸ್ಸಾದಲ್ಲಿ ಮಹಾನದಿಗೆ. ಇದು ಒಡಿಸ್ಸಾದಲ್ಲಿ ಬರ್ತದೆ ಅಥವಾ ಒರಿಸ್ಸಾ ಅಂತ ಕರಿತೀರಿ. ಈ ರೀತಿ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಮಹತ್ವ ನೀಡಿದ್ದು ಎದಕ್ಕಂದ್ರೆ ಕೃಷಿಗೆ. ಹಲವಾರು ನೀರಾವರಿ ಯೋಜನೆಗಳನ್ನ ಪ್ರಾರಂಭ ಮಾಡ್ತಾರೆ. ಬಾಕ್ರಾ ನಂಗಲ್ ಡ್ಯಾಮ್ ಸತ್ಲಜ್ ನದಿಗೆ, ಹೀರಾಕುಡ್ ಡ್ಯಾಮ್ ನರ್ಮದಾ ನದಿಗೆ. ಈ ರೀತಿಯಾಗಿ ಕಟ್ತಾರೆ. ಎಲ್ಲಿ ಹೋದಿವಪ್ಪ? ಹೀರಾಕುಡ್ ಡ್ಯಾಮ್ ಅನ್ನ ಮಹಾನದಿಗೆ ಕಟ್ತಾರೆ, ಒರಿಸ್ಸಾದಲ್ಲಿ ಬರ್ತದೆ. ಈ ಡ್ಯಾಮ್ಗಳ ಹೆಸರುಗಳನ್ನ ಕೂಡ ನಾವು ನೆನ್ಪಿಟ್ಕೊಳ್ಬಹುದು. ಕೆಲವೊಮ್ಮೆ ಒಂದಿಷ್ಟು ಬರ್ಲಿಕ್ಕೆ ಕೊಟ್ಟಿರ್ತಾರೆ. ಬಾಕ್ರಾ ನಂಗಲ್ ಡ್ಯಾಮ್ ಎಲ್ಲಿ, ಯಾವ ನದಿ ಕಟ್ಟಿದ್ದಾರೆ? ಸತ್ಲಜ್. ಹೀರಾಕುಡ್ ಡ್ಯಾಮ್ ಏನಪ್ಪಾ ಅಂದ್ರೆ ಮಹಾನದಿಗೆ. ಈ ರೀತಿಯಾಗಿ ಒಂದನೇ ಪಂಚವಾರ್ಷಿಕ ಯೋಜನೆ ಮಹತ್ವ ನೀಡಿದ್ದು ಕೃಷಿಗೆ. ಮುಂದಿನ ಪ್ರಶ್ನೆಗೆ, ಎರಡನೇ ಪಂಚವಾರ್ಷಿಕ ಯೋಜನೆ 1952ರಿಂದ 56ರಿಂದ 61ರವರೆಗೆ ಎರಡನೇ ಪಂಚವಾರ್ಷಿಕ ಯೋಜನೆ ನಡೀತದೆ. ಇದು ಯಾವ ಮಾಡೆಲ್ ಅನ್ನ ಆಧಾರಿತವಾಗಿದೆ ಅಂತ ಹೇಳ್ತಾರೆ. ಇದು PC ಮಹಲ್ನೋಬಿಸ್ ಮಾಡೆಲ್. PC ಮಹಲ್ನೋಬಿಸ್ ಮಾಡೆಲ್ ಆಧಾರಿತವಾಗಿದೆ. ಇದು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಮಹತ್ವ ನೀಡಲಾಗಿದೆ ಅಂತಂದ್ರೆ ಇಂಡಸ್ಟ್ರೀಸ್, ಕೈಗಾರಿಕೆಗೆ, ದೊಡ್ಡ ಮಟ್ಟದ
ಕೈಗಾರಿಕೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪಿಸುವುದಕ್ಕೆ ಒಂದನೇ ಪಂಚವಾರ್ಷಿಕ ಯೋಜನೆ ಕೃಷಿಗೆ ಮಹತ್ವ ನೀಡಿದರೆ, ಎರಡನೇ ಪಂಚವಾರ್ಷಿಕ ಯೋಜನೆ ಎದಕ್ಕೆ ಮಹತ್ವ ನೀಡ್ತದೆ ಅಂದರೆ ಕೈಗಾರಿಕೆಗಳಿಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡೋದಕ್ಕಾಗಿ ಇದು ನೀಡ್ತದೆ. ಇಲ್ಲಿ ದುರ್ಗಾಪುರ ಮತ್ತು ರೌರ್ಕೆಲಾ ಮತ್ತು ಬಿಲೈ ಇಲ್ಲಿ ಏನ್ ಮಾಡ್ತದೆಪ್ಪ ಅಂತಂದ್ರೆ, ಈ ಯೋಜನೆಯಲ್ಲಿ ದೊಡ್ಡ ಇಂಡಸ್ಟ್ರಿಗಳನ್ನ ಕೈಗಾರಿಕೆಗಳಿಗೆ ಮಹತ್ವ ಕೊಟ್ಟು ದುರ್ಗಾಪುರದಲ್ಲಿ ಸ್ಟೀಲ್ ಇಂಡಸ್ಟ್ರಿ, ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಅಂದ್ರೆ ಉಪ್ಪು ಮತ್ತು ಕಬ್ಬಿನ ಕಾರ್ಖಾನೆಗಳನ್ನ ದುರ್ಗಾಪುರ್ ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಪಶ್ಚಿಮ ಬಂಗಾಳ ಯಾರ ತಾಂತ್ರಿಕತೆ ಸಹಾಯದಿಂದ ಮಾಡಿದ್ರೆ ಅಂದ್ರೆ ಇಂಗ್ಲೆಂಡಿನ ಸಹಾಯದಿಂದ ದುರ್ಗಾಪುರ ಪಶ್ಚಿಮ ಬಂಗಾಳದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ರೌರ್ಕೆಲಾ, ಬಿಲೈ ಮುಂತಾದವುಗಳಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಎರಡನೇ ಪಂಚವಾರ್ಷಿಕ ಯೋಜನೆ ಮಹತ್ವ ನೀಡಿದ್ದು ಕೈಗಾರಿಕೆಗಳಿಗೆ, ದೊಡ್ಡ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ನೀಡಿತು. ಇಷ್ಟು ಈ ಒಂದು ಇದ್ರ ಬಗ್ಗೆ. ಮೂರನೇ ಪಂಚವಾರ್ಷಿಕ ಯೋಜನೆ 1961ರಿಂದ 66 ಈ ಮೂರನೇ ಪಂಚವಾರ್ಷಿಕ ಯೋಜನೆ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿದ್ದು ನಾವು ಯಾವುದನ್ನ ಅಂದರೆ, ಇದು ಯಾವ ಮಾಡೆಲ್ ಆಧಾರಿತವಾಗಿದೆ ಅಂತ. ಗಾಡ್ಗಿಲ್ ಅಂತ ಬರ್ತಾರೆ. ಗಾಡ್ಗಿಲ್ ಮಾಡೆಲ್. ಗಾಡ್ಗಿಲ್ ಮಾಡೆಲ್ ಈ ಮೂರನೇ ಪಂಚವಾರ್ಷಿಕ ಯೋಜನೆಯನ್ನ ಫೇಲ್ಯೂರ್ ಪ್ಲಾನ್ ಅಂತಾರೆ. ಅಂದರೆ ಇದು ಅಷ್ಟು ಸಕ್ಸಸ್ ಆಗೋದಿಲ್ಲ. ಯಾಕಾಗೋದಿಲ್ಲಪ್ಪ ಅಂದರೆ ಪಾಕಿಸ್ತಾನ ಮತ್ತು ಭಾರತ ನಡುವೆ ಯುದ್ಧಗಳು ನಡೀತವೆ. ಹೀಗಾಗಿ ಈ ಯೋಜನೆಯ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಫೇಲ್ಯೂರ್ ಪ್ಲಾನ್ ಅಂತಲೂ ಕೂಡ ಕರೀತಾರೆ. ಇದು ಯಾವ ಮಾಡೆಲ್ ಅಂದರೆ ಗಾಡ್ಗಿಲ್ ಮಾಡೆಲ್. ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ 1965ರಲ್ಲಿ ಏನು ನಡೀತದೆ, ಇದೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿ ಅಂತ ನಡೀತದೆ. ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀರಲ್ಲ. 1965ರಲ್ಲಿ ಗ್ರೀನ್ ರೆವಲ್ಯೂಷನ್ ನಮ್ಮ ಭಾರತದಲ್ಲಿ ಆಗ್ತದೆ. ಹಸಿರು ಕ್ರಾಂತಿ ಅಂತ ನಡೀತದಲ್ಲ, ಇದು ಕೃಷಿಗೆ ಸಂಬಂಧಿಸಿದ್ದು. ಇದನ್ನು ನೆನ್ಪಿಟ್ಕೊಳ್ಬೇಕು. ಕೃಷಿಗೆ ಸಂಬಂಧಿಸಿದ್ದು. ಇಲ್ಲಿ ನಾವೊಬ್ಬರನ್ನ ಏನು ಕರಿತೀವಪ್ಪ ಅಂದರೆ ಹಸಿರು ಕ್ರಾಂತಿಯ ಜನಕ ಅಂತ ಕರಿತೀವಿ. ಅವ್ರು ಯಾರಂದ್ರೆ MS ಸ್ವಾಮಿನಾಥನ್. ಈ ಪಂಚವಾರ್ಷಿಕ ಯೋಜನೆಗಳನ್ನ ಕೇಳುವಾಗ ಮಾಡೆಲ್ ಹೆಸರು ಕೇಳ್ಬೋದು, ಇಲ್ಲ ಹಸಿರು ಕ್ರಾಂತಿ ಯಾವ ಯೋಜನೆಯಲ್ಲಿ ಪ್ರಾರಂಭ ಆಯಿತು ಅಂತ ಕೇಳ್ಬೋದು. ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಇದು ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಡೀತದೆ. ಇದರ ಅವಧಿ ಗೊತ್ತಿದೆ 1961ರಿಂದ 66. ಆದರೆ ಹಸಿರು ಕ್ರಾಂತಿ ಯಾವ ಯೋಜನೆಯಲ್ಲಿ ಪ್ರಾರಂಭಿಸಲಾಗಿತ್ತು ಅಂತ ಕೇಳಿದಾಗ ಇದನ್ನ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭ ಮಾಡಲಾಯಿತು. ಇದರ ಜನಕ ಯಾರಪ್ಪ ಅಂತಂದ್ರೆ ಸ್ವಾಮಿನಾಥನ್. ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬೋದು. ಜಗತ್ತಿನ ಹಸಿರು ಕ್ರಾಂತಿಯ ಜನಕ, ನಮ್ಮ ಭಾರತದ ಹಸಿರು ಕ್ರಾಂತಿಯ ಜನಕ ಯಾರಪ್ಪ? ಡಾಕ್ಟರ್ MS ಸ್ವಾಮಿನಾಥನ್. ಆದರೆ ವಿಶ್ವದ ಹಸಿರು ಕ್ರಾಂತಿಯ ಜನಕ ಯಾರು ಅಂದ್ರೆ ನಾರಿಮನ್ ಬೋರ್ಲಾಗ್. ನಾರಿಮನ್ ಬೋರ್ಲಾಗ್. ಈ ರೀತಿಯಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದಿಷ್ಟೇ. ಮಾಡೆಲ್ ಯಾರ್ದು ಅಂದ್ರೆ ಗಾಡ್ಗಿಲ್ ಮಾಡೆಲ್ಲು. ಈ ಒಂದು ಯೋಜನೆಯಲ್ಲಿ ಯಾವ ಯೋಜನೆಯಲ್ಲಿ ಹಸಿರು ಕ್ರಾಂತಿ ನಮ್ಮ ದೇಶದಲ್ಲಿ ಜಾರಿ ಮಾಡಲಾಯಿತು ಅಂದರೆ 1965ರಲ್ಲಿ ಈ ಡಾಕ್ಟರ್ ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭ ಆಗ್ತದೆ. ವಿಶ್ವದ ಹಸಿರು ಕ್ರಾಂತಿಯ ಜನಕ ಯಾರನ್ನಂತ ಕರೆದ್ರು ಅಂದ್ರೆ ನಾರಿಮನ್ ಬೋರ್ಲಾಗ್. ನೆಕ್ಸ್ಟ್ ಪ್ರಶ್ನೆಗೆ, ಮೂರನೇ ಪಂಚವಾರ್ಷಿಕ ಯೋಜನೆ ಫೇಲ್ಯೂರ್ ಆದಮೇಲೆ ಯಾವುದೇ ಯೋಜನೆ ಇರೋದಿಲ್ಲ. ಅದನ್ನು ಏನಂತ ಕರೀತಂದ್ರೆ 3 ವರ್ಷಗಳವರೆಗೆ ಇದು ನಡೀತದೆ. ಪ್ಲಾನ್ ಹಾಲಿಡೇ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು ಅಂತ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಇದನ್ನ PC ಬರೆಯೋರು, GD SST GD ಎಕ್ಸಾಮ್ ಬರೋರು ಇದನ್ನ ನೋಡ್ಕೋಬೇಕು. ಪ್ಲಾನ್ ಹಾಲಿಡೇ ಎಲ್ಲಿಂದ ಎಲ್ಲಿವರೆಗೆ ಅಂದರೆ 1966 1962 ಟು
1969 ಅಂದರೆ 3 ಇಯರ್ಸ್. ಇದನ್ನ ಏನಂತ ಕರೀತಾರಪ್ಪ ಅಂದರೆ ಪ್ಲಾನ್ ಹಾಲಿಡೇ. ಎಲ್ಲಿಂದ ಎಲ್ಲಿವರೆಗೆ ಅಂತ ಇದನ್ನು ಎಷ್ಟೋ ಬಾರಿ ಪಿ ಸಿ ಎಲ್ ಬಂದಿದೆ, SSC GD ಯಲ್ಲಿ ಬಂದಿದೆ. ಪ್ಲಾನ್ ಹಾಲಿಡೇ ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂದರೆ 66ರಿಂದ 69ರವರೆಗೆ ಯಾವುದೇ ಪ್ಲ್ಯಾನ್ ಇರೋದಿಲ್ಲ. ಹಾಗಾಗಿ ಇದನ್ನು ಪ್ಲ್ಯಾನ್ ಹಾಲಿಡೇ, ಯಾವುದೇ ಪ್ಲ್ಯಾನು ಯೋಜನೆ ಪಂಚವಾರ್ಷಿಕ ಯೋಜನೆ ಇರೋದಿಲ್ಲ. ಹಾಗಾಗಿ ಈ 3 ವರ್ಷದ ಅವಧಿಯನ್ನು ಪ್ಲ್ಯಾನ್ ಹಾಲಿಡೇ ಅಂತ ಕರೀತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗರೀಬಿ ಹಟಾವೋ ಅಥವಾ ಬಡತನ ನಿರ್ಮೂಲನೆ ಅಥವಾ ಇರಾಡಿಕೇಶನ್ ಆಫ್ ಪಾವರ್ಟಿ ಅಂತ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು ಘೋಷಣೆಯನ್ನು ಕೊಡ್ತಾರೆ, ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ತಾರೆ. ಬಡತನ ನಿರ್ಮೂಲನೆ ಆಗಬೇಕು. ಇದನ್ನು ಕಾರ್ಯಕ್ರಮವನ್ನು ರೂಪಿಸಿಕೊಂಡವ್ರು ಯಾರಪ್ಪ ಅಂದರೆ ಇಂದಿರಾ ಗಾಂಧಿ. 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ, ಇದನ್ನು ಎಷ್ಟೋ ಪರೀಕ್ಷೆಗಳಲ್ಲಿ ಬಂದಿದೆ. ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಡತನ ನಿರ್ಮೂಲನೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಿದೆಯಪ್ಪ ಅಂತಂದರೆ ಇದು 5ನೇ ಪಂಚವಾರ್ಷಿಕ ಯೋಜನೆ. ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇನ್ನು ಗಾಂಧಿಯನ್ ಪ್ಲಾನ್ ಅಂತ ಬರ್ತದೆ. ಗಾಂಧಿಯನ್ ಅಥವಾ ಗಾಂಧಿ ಪ್ಲಾನ್ ಅಂತ ಕರೀತಾರೆ. ಗಾಂಧಿಯನ್ ಪ್ಲಾನ್ ಅನ್ನ ಯಾರು ನೀಡಿದರು ಅಂತ ಇದನ್ನು ಎಷ್ಟೋ ಪರೀಕ್ಷೆಗಳಲ್ಲಿ ಬಂದಿದೆ. ಇದನ್ನು ನೀಡಿದವರು ಶ್ರೀಮನ್ ನಾರಾಯಣ್ ಅಗ್ರವಾಲ್. ಶ್ರೀಮನ್ನಾರಾಯಣ್ ಅಗ್ರವಾಲ್ ಅವರು ಯಾವ ಪ್ಲಾನ್ ಕೊಟ್ಟಿದ್ದಾರಪ್ಪ ಅಂದರೆ ಗಾಂಧಿಯನ್ ಪ್ಲಾನ್. ಇದನ್ನು ವಿಶೇಷವಾಗಿ ನೆನ್ಪಿಟ್ಕೊಳ್ರಿ. ಗಾಂಧಿಯನ್ ಪ್ಲಾನ್ ನೀಡಿದವರು ಯಾರಪ್ಪ ಅಂದರೆ ಶ್ರೀಮನ್ನಾರಾಯಣ್ ಅಗ್ರವಾಲ್ ಅವರು. ಇಲ್ಲಿ ಏನಪ್ಪ ಅಂದರೆ ಎದಕ್ಕೆ ಮಹತ್ವ ಕೊಟ್ಟಿದ್ದಾರಪ್ಪ ಅಂತಂದರೆ ಡಿಸೆಂಟ್ರಲೈಸೇಷನ್ ಆಫ್ ಎಕನಾಮಿ, ಸಂಪತ್ತಿನ ಹಂಚಿಕೆ ಮತ್ತು ದೊಡ್ಡ ಕೈಗಾರಿಕೆಗಳು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದರೆ ದೊಡ್ಡ ಉದ್ದಿಮೆಗಳ ಸ್ಥಾಪನೆ ಮಾಡೋದು, ಸಂಪತ್ತಿನ ಒಂದು ವಿಕೇಂದ್ರೀಕರಣ ಮಾಡುವುದೇ ನಮ್ಮ ಶ್ರೀಮನ್ ನಾರಾಯಣ ಅಗ್ರವಾಲರ ಗುರಿಯಾಗಿತ್ತು. ಇದರ ಹೆಸರೇನು? ಗಾಂಧಿಯನ್ ಪ್ಲಾನ್ ನೀಡಿದವರು ಯಾರಂದರೆ ಶ್ರೀಮನ್ ನಾರಾಯಣ್ ಅವರು. ಇನ್ನು ಈ ಬಾಂಬೆ ಪ್ಲಾನ್ ಅಥವಾ ಬಾಂಬೆ ಯೋಜನೆ ಅಂತ ಬರ್ತದೆ. 8 ಜನ ಉದ್ಯಮಿಗಳು ಈ ಒಂದು ಯೋಜನೆಯನ್ನು ತರ್ತಾರೆ. ಅದರ ಹೆಸರು ಏನಪ್ಪ ಅಂದರೆ ಬಾಂಬೆ ಪ್ಲಾನ್. ಅವ್ರು ಯಾರಪ್ಪ ಅಂದರೆ JRD ಟಾಟಾ ಅವರು ಮತ್ತು ಬಿರ್ಲಾ ಅವರು ಮತ್ತು ಜಾನ್ ಮೆಥಾನ್ ಅಂತ ಬರ್ತಾರೆ. ಇವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ 8 ಜನ ಉದ್ಯಮಿಗಳ ಹೆಸರು ನಾನು ಹೇಳಕ್ಕೆ ಹೋಗೋದಿಲ್ಲ. ಇಲ್ಲಿ ಪ್ರಮುಖವಾಗಿ JRD ಟಾಟಾ ಇರ್ಬೋದು, ಬಿರ್ಲಾ ಅವರು ಇರ್ಬೋದು, ಜಾನ್ ಮೆಥಾನ್ ಅವರು ಇರ್ಬೋದು. ಈ ರೀತಿ ಬಾಂಬೆದ 8 ಜನ ಉದ್ಯಮಿಗಳು ಸೇರಿಕೊಂಡು ಈ ಬಾಂಬೆ ಪ್ಲಾನ್ ಕೊಡ್ತಾರೆ. ಯಾರು ನೀಡಿದ್ರು ಅಂದರೆ 8 ಜನ ಉದ್ಯಮಿಗಳು. ಮೇನ್ ಆಗಿ JRD ಟಾಟಾ ಅವ್ರ ಹೆಸರು ನೆನಪಿಟ್ಕೊಳ್ರಿ, ಬಿರ್ಲಾ, ಜಾನ್ ಮೆಥಾನ್. ಈ ರೀತಿಯಾಗಿ ಈ ಬಾಂಬೆ ಪ್ಲಾನ್ ನೀಡಿದವರು ಯಾರು ಅಂತ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅದಕ್ಕಾಗಿ ನೀವು ನೆನಪಿಟ್ಕೊಳ್ಬೇಕು 8 ಜನ ಉದ್ಯಮಿಗಳು. ಇಷ್ಟು. ಇನ್ನು 20 ಅಂಶಗಳ ಕಾರ್ಯಕ್ರಮ ಅಂತ ಕರೀತಾರೆ ಅಥವಾ 20 ಪಾಯಿಂಟ್ಸ್ ಪ್ರೋಗ್ರಾಮ್. ಇದು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂತು ಅಂತ ನಾನು ಇಲ್ಲಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 20 ಅಂಶಗಳ ಕಾರ್ಯಕ್ರಮ ಅಥವಾ 20 ಪಾಯಿಂಟ್ಸ್ ಪ್ರೋಗ್ರಾಮ್ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬರ್ತದೆ. 5ನೇ ಪಂಚವಾರ್ಷಿಕ ಯೋಜನೆ. ಸಣ್ಣ ಪುಟ್ಟ ಪರೀಕ್ಷೆಗಳಲ್ಲಿ PC ಆಗಿರ್ಬೋದು, ವಿಲೇಜ್ ಅಕೌಂಟೆಂಟು, SDC ಇಂಥ ಪರೀಕ್ಷೆಗಳಲ್ಲಿ ಏನು ಮಾಡ್ತಾರೆ, ಈಗ ಡೈರೆಕ್ಟ್ ಪ್ರಶ್ನೆ ಕೇಳಿಬಿಡ್ತಾರೆ. 20 ಅಂಶಗಳ ಕಾರ್ಯಕ್ರಮ ಯಾವ ಯೋಜನೆಯಲ್ಲಿ ಜಾರಿ ಮಾಡಿದರು ಅಂದರೆ ಇದನ್ನು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿ ಮಾಡ್ತಾರೆ. ಇನ್ನು ಕುಟುಂಬ ಯೋಜನೆ ಅಥವಾ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಏನು ನಾವು ಕರಿತೀವಲ್ಲ, ಇದನ್ನು ಯಾವ ಯೋಜನೆಯಲ್ಲಿ ಜಾರಿ ಮಾಡಲಾಯಿತು?
ಕುಟುಂಬ ಯೋಜನೆ ಅಂದರೆ ಭಾರತದ ಜನಸಂಖ್ಯೆಯನ್ನು ನಿಯಂತ್ರಿಸುವುದಕ್ಕೋಸ್ಕರವಾಗಿ ಈ ಕುಟುಂಬ ಯೋಜನೆ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಯೋಜನೆ ತರ್ತಾರೆ. ಇದು ಆ್ಯಕ್ಚುಲಿ ಬಂದದ್ದು ಯಾವಾಗಪ್ಪ ಅಂದರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಕುಟುಂಬ ಯೋಜನೆಯನ್ನು ಜಾರಿ ಮಾಡಿರ್ತಾರೆ. ಆದರೆ ಆ್ಯಕ್ಚುಲ್ ಆಗಿ ಅದು ಕುಟುಂಬ ಯೋಜನೆ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಇಂದಿರಾ ಗಾಂಧಿ ಕಾಲದಲ್ಲಿ ಬರ್ತದೆ. 4ನೇ ಯೋಜನೆ 1969ರಿಂದ 74 ನಡೀತದಲ್ಲ, ಆ ಸಂದರ್ಭದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಯೋಜನೆ ಕಾರ್ಯರೂಪಕ್ಕೆ ಬರ್ತದೆ. ಅದನ್ನು ನೆನ್ಪಿಟ್ಕೊಳ್ಬೇಕಾಗಿದ್ದು ನಾವು. ಫ್ಯಾಮಿಲಿ ಪ್ಲಾನಿಂಗ್ ಯಾವ ಯೋಜನೆಯಲ್ಲಿ ಬಂತು ಅಂದರೆ ಮೊದಲನೇ ಯೋಜನೆಯಲ್ಲಿ ಸ್ಟಾರ್ಟ್ ಅಂತ ಮಾಡಿದ್ರು, ಆದರೆ ಕಾರ್ಯರೂಪಕ್ಕೆ ಬಂದದ್ದು 4ನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಬರ್ತದೆ. ನೆಕ್ಸ್ಟ್ ಇಲ್ಲಿ 5ನೇ ಪಂಚವಾರ್ಷಿಕ ಯೋಜನೆ ಮುಗಿದ ಮೇಲೆ ಒಂದು ರೋಲಿಂಗ್ ಪ್ಲ್ಯಾನ್ ಅಂತ ಬರ್ತದೆ. ಒಂದೊಂದು ವರ್ಷದ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಜನತಾ ಗೌರ್ಮೆಂಟ್ ಬಂದು ಏನು ಮಾಡ್ತದೆ, ಈ ರೋಲಿಂಗ್ ಪ್ಲ್ಯಾನ್ ಅಂತ ತರ್ತದೆ. ಇದು ಉರುಳು ಯೋಜನೆ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ಎಲ್ಲಿಂದ ಎಲ್ಲಿವರೆಗೆ ರೋಲಿಂಗ್ ಪ್ಲ್ಯಾನ್ ಇತ್ತು ಅಂತ ಕೇಳ್ತಾರೆ. 1978ರಿಂದ 1980 ಅಂದರೆ 1978 to 80. ಇದನ್ನು ನೆನ್ಪಿಟ್ಕೊಳ್ಬೇಕು. ರೋಲಿಂಗ್ ಪ್ಲ್ಯಾನ್ ಜನತಾ ಸರ್ಕಾರ ತಗೊಂಡು ಬರ್ತದೆ. ಮುಂದೆ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತದೆ. ಈ ರೋಲಿಂಗ್ ಪ್ಲ್ಯಾನನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿ 6ನೇ ಪಂಚವಾರ್ಷಿಕ ಯೋಜನೆಯನ್ನು ಅವರು ಪ್ರಾರಂಭ ಮಾಡ್ತಾರೆ. ರೋಲಿಂಗ್ ಪ್ಲ್ಯಾನ್ ಎಲ್ಲಿಂದ 1978 to 1980. ಇಷ್ಟು ನೆನ್ಪಿಟ್ಕೊಳ್ಬೇಕು ನೀವು ಮುಂದಿನ ಪ್ರಶ್ನೆಗೆ. ಇನ್ನೊಂದು ಮಹತ್ವದ ಪ್ರಶ್ನೆ, ಈ ನೀಲಿ ಕ್ರಾಂತಿ ಅಥವಾ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ನೀಲಿ ಕ್ರಾಂತಿ ಅಂತಂದರೆ ಇದು ಮೀನಿನ ಉತ್ಪಾದನೆಗೆ, ರೈತರು ಮೀನುಗಳನ್ನು ತಮ್ಮ ಹೊಲಗಳಲ್ಲಿ ಕೆರೆಗಳು ಮಾಡ್ಕೊಂಡಾಗಲಿ, ಮೀನುಗಳ ಸಾಕಾಣಿಕೆ ಮಾಡ್ಕೊಂಡು ಮೀನಿನಿಂದ ಆದಾಯವನ್ನು ಪಡೆಯುವಂಥ ಒಂದು ಕ್ರಾಂತಿಯನ್ನು ತಗೊಂಡು ಬರ್ತಾರೆ. ಇದು ನೀಲಿ ಕ್ರಾಂತಿ, ಬ್ಲೂ ರೆವಲ್ಯೂಷನ್ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭ ಆಯಿತು ಅಂತಾರೆ. ಇದು 7ನೇ ಪಂಚವಾರ್ಷಿಕ ಯೋಜನೆ. 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪಂಚವಾರ್ಷಿಕ ಯೋಜನೆ ಬ್ಲೂ ರೆವಲ್ಯೂಷನ್ ಅಥವಾ ನೀಲಿ ಕ್ರಾಂತಿ. ಇದು ಎದಕ್ಕೆ ಸಂಬಂಧಪಟ್ಟಿದ್ದಂತೂ ಕೆಲವು ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಇದು ಮೀನಿನ ಉತ್ಪಾದನೆಗೆ, ಫಿಶರೀಸ್ ಅಂತ, ಮೀನಿನ ಉತ್ಪಾದನೆಗೆ, ಇದು ಮೀನು ಉತ್ಪಾದನೆಗೆ ಸಂಬಂಧಪಟ್ಟಂತೆ, ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು. ನೀಲಿ ಕ್ರಾಂತಿ ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಇದು ಪ್ರಾರಂಭ ಆಯಿತು ಅಂತ ಕೇಳಿದಾಗ 7ನೇ ಪಂಚವಾರ್ಷಿಕ ಯೋಜನೆಗಳು ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ಈ ಪಂಚವಾರ್ಷಿಕ ಯೋಜನೆಗಳ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ವೇದಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರತಿ ಪರೀಕ್ಷೆಗಳಲ್ಲಿ ಇರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ವೇದಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೋಡೋಣ. ಉದಾಹರಣೆಗಾಗಿ ಸತ್ಯಮೇವ ಜಯತೆ ಯಾವ ಉಪನಿಷತ್ನಿಂದ ತೆಗೆದುಕೊಂಡ್ರು ಅಂತ ಕೇಳಿದರೆ ಮಂಡುಕ್ ಉಪನಿಷತ್. ಇನ್ನು ಈ ಥರದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ.